ಈಗ ಕೃಷಿದು ಕೆಲವೊಂದು ಮಾತುಕತೆ ಎಲ್ಲ ಆಯಿತು. ಈಗ ಅವರೊಟ್ಟಿಗೆ ಸ್ವಲ್ಪ ಮಾತನಾಡುವ. ಕೆಲವೊಂದು ವಿಷಯ ಮಾತಾಡಿದ್ದೆ, ಅಲ್ಲಿ ಸ್ವಲ್ಪ ಕೇಳಲಿಲ್ಲ ಕರೆಕ್ಟ್. ಇಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಉಂಟು, ಹಾಗಾಗಿ ಅವ್ರ ಹತ್ರ ಮಾತಾಡ್ತೀನಿ. ನೀವು ಎಷ್ಟು ವರ್ಷದಿಂದ, ಈಗ ಎಷ್ಟು ವರ್ಷ ಆಯ್ತಿದೆ ಕೃಷಿ? ನನಗೆ ಅನುಭವ ಪ್ರಕಾರ ಸಣ್ಣದಿಂದ ನನಗೆ 76 ವರ್ಷ ಆಯ್ತು. 14 ವರ್ಷದಿಂದ ಕೃಷಿದೇ ನಾನು. 14 ವರ್ಷ ಇರುವಾಗ ಕೃಷಿ ಸ್ಟಾರ್ಟ್ ಮಾಡಿದ್ದೀರಿ. ಇವಾಗ 76 ವರ್ಷ ಅಲ್ಲ, 50 ವರ್ಷ ಮೇಲೆ ಆಯಿತು ಕೃಷಿ ಕೆಲಸ. ಕೃಷಿದೇ ಬಿಟ್ಟರೆ ಮತ್ತು ಬೇರೆ ಉದ್ಯೋಗ ಅನ್ನೋದೇನಿಲ್ಲ. ಈಗ ಕೆಲಸ ಬೇರೆ ಕೆಲಸ ಮಾಡ್ಕ್ಯಲ್ಲ, ಆಗ ಬೇರೆ ಶಿಲೆ ಕಲ್ಕೊಡೋದು ಕೆಂಪು ಕೊಡೋದೆಲ್ಲ ಮಾಡ್ತಿದ್ದೆ. ಈಗ ಅದೆಲ್ಲ ಮಾಡು ಕೈದು ಮಾಡಿ ಕೃಷಿ ಮಾಡ್ರ ಮೇಲೆ ನನ್ನ ಮನ್ಸಿ ನೆಮ್ಮದಿ. ಕೃಷಿಗೆ ಬಂದ ಮೇಲೆ ಬಂದ್ರ ಮೇಲೆ ನಿಮ್ಮ ಮನ್ಸಿ ನೆಮ್ಮದಿ. ಏನು ದೇವರ ಅಂದರೆ ನೀವು ಸ್ಟಾರ್ಟಿಂಗ್ ಇಲ್ಲಿ ಬಂದಿದ್ದೀರಲ್ಲ, ಆವಾಗ ಎಲ್ಲ ಹೇಗಿತ್ತು? ಇದು ಕಾಡಿನಾಗಿತ್ತಾ? ಸರಿ, ಈಗ ಆಚೆ ಕಾಡು ಈಚೆ ಕಾಡು ಮಧ್ಯದಲ್ಲಿ ನೀವು ಜಾಗ ತಗೊಂಡು ಅದು ಕಾಂಪೌಂಡ್ ಎಲ್ಲ ಯಾರು ಮಾಡಿದ? ನಾನೇ ಸ್ವಂತ ಮಾಡಿದ್ದು. ನೀವೇ ಮಾಡಿದ? ನಾನೇ ಸ್ವಂತ ಇಲ್ಲಿಂದ ಅಲ್ಲಿವರೆಗೂ ನಾನೇ ಮಾಡಿದ್ದು. ಕಾಂಪೌಂಡ್ ಮಾಡಿದ್ದು. ಆಮೇಲೆ ಅದು ಕಾಡೆಲ್ಲ ಇದು ಸ್ವಲ್ಪ ಇದು ಮಾಡಿ ಕಾಟ ಮಾಡಿ ಗಿಣ್ಗು ಅದು ಇದು ದಿನಿನ ಖರ್ಚಿನ ವ್ಯವಹಾರಗಳು ಮಾಡ್ತಾ ಬಂದು ಈಗ ದೀರ್ಘ ಕೃಷಿ ಮಾಡ್ತಾ ಬಂದು. ಈಗ ದೀರ್ಘ ಕೃಷಿ ಮಾಡ್ತಾ ಬಂದು ಅದು ಮಾಡಿದ್ರಿ. ಮತ್ತು ಸಾಕತ್ತಿಲ್ಲಲ್ಲ, ಹಾಗಳಿಗೆ ಹೊರ ಕೆಲಸ ಮಾಡ್ಕೊಂಡು ಇದನ್ನು ಮಾಡ್ತಾ ಬಂದು. ಈಗ ಇದನ್ನು ಮಾಡೋ ಮೇಲೆ ಏನು ತೊಂದರೆ ಇಲ್ಲ. ಹಾಗಾಗಿ 4 ಮಕ್ಕಳನ್ನ ಹೊಟ್ಟೆ ಇರ್ಕೊಂಡು ಇಷ್ಟು ತೋಟ ಇಷ್ಟು ಮಾಡ್ಕೊಂಡಂಗೆ ಎಷ್ಟು ಕಷ್ಟ ಆಯಿತು ಆವಾಗ. ನಿಮಗೆ ಇವಾಗ ಈ ಕೃಷಿ ಇದರಲ್ಲಿ ನಿಮಗೆ ಕೆಲಸಕ್ಕೆ ಸಹಾಯ ಯಾರು ಇದ್ದಾರೆ? ಈಗ ಹೈನುಗಾರಿಕೆ ಈಗ ಇದೆ, ಮತ್ತು ಬೇರೆ ಅದಕ್ಕೆ ಯಾರು? ಕಿರಿ ಮಗಳಿದ್ದಾರೆ ನಿಮ್ಮೊಟ್ಟಿಗೆ? ಮಗಳು ನಾವಂದ್ರೆ ಮತ್ತೆ 4 ಮಕ್ಕಳಿಗೆ 4 ಮಕ್ಕಳು ಅವ್ರವ್ರ ಪಾಡಿ ಅವ್ರವ್ರು ಇದ್ರೆ ಕೆಲಸ ಮಾಡ್ಕೊಂಡಿದ್ದ. ಒಬ್ಬಳಿಗೆ ಅದ್ದಿನ ಕಾಮ ಕೈ ಮನೇಲಿದ್ದ. ಅವರು ಕೃಷಿಗೆ ಹೆಚ್ಚಿಗೆ ಆಸಕ್ತಿ ಒಳ್ಳೆ ಮಾಡುವಾಗ. ಮತ್ತೆ ನಿಮಗೆ ಇದು ಹೈನುಗಾರಿಕೆ ಇದು ಕೃಷಿ ಮತ್ತು ಹೈನುಗಾರಿಕೆಗೆ ಪ್ರಶಸ್ತಿ ಬಂದಿದೆ, ರಾಜ್ಯ ಪ್ರಶಸ್ತಿ. ಅದು ಬಂದಿದ? ಹೌದಾ? ಅದು ಹೈನುಗಾರಿಕೆಯಲ್ಲಿ ಮತ್ತು ಸಾವಯವ ಕೃಷಿ ಅದು ಯಾವ ವಿಭಾಗದ? ಅಂದರೆ ಮಹಿಳಾ ವಿಭಾಗವ? ನಮ್ಮ ಕೃಷಿ ಇದ್ರೆ ಬಂದು ನನ್ನಿದ್ರೆ ಜಾನೆ ಪಟ ಮಾಡಿ ಇಕ್ಕಿದೆ. ಅದು ಕೇಳುವ ಮತ್ತೆ. ಅದೇ ಕೃಷಿ ಅಂತ ಹೇಳಿದ್ರೆ ಲಾಸ್ ಆಗ್ತಿಲ್ಲ. ಯಾರು ಲಾಸ್ ಅಂದರೆ ಒಂದು ಹೈನುಗಾರಿಕೆ ಒಂಚೂರು ಬೇಕು ಕೃಷಿಯರಿಗೆ. ಹೈನುಗಾರಿಕೆ ಒಂಚೂರು ಬೇಕೇ ಬೇಕು. ಹೈನುಗಾರಿಕೆ ಬೇಕೇ ಬೇಕು. ಅದಿಲ್ದಿರಿ ಅಂತ ಮಾಡೋಕ್ಕೂ ಆಗ್ತಿಲ್ಲ. ದುಡ್ಡಿದ್ರೆ ಮಾಡ್ಲಕ್ಕ ಇದು ಬೇಕು, ಇದು ಜೀವಾಳ, ಇದು ಅಗತ್ಯ ಬೇಕು. ಕಡೆ ಮತ್ತೊಂದು 2-3 ಅಗತ್ಯ ನಮ್ಮ ಕೃಷಿಗೆ ಭೂಮಿ ಇದ್ರ ಮೇಲೆ ಇದು ಬೇಕು. ಅದು ಬೇಕು, ಅದರ ಆಶೀರ್ವಾದನೂ ಬೇಕು ನಮಗೆ. ಅದ್ರ ಅವು ಆಶೀರ್ವಾದ ಇಲ್ಲದೆ ನಮ್ದು ಇಷ್ಟ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಕಳೆದ ವರ್ಷ ಕಣೀರಿ ಒಂದು ಹಟ್ಟಿ ಕಟ್ಕೊಂಡು ನಂಗೆ ಇಲ್ಲಿದ್ದೀತಾ ಇಲ್ಲಿ ಅನ್ಕೊಳತ್ತಿಲ್ಲ ನಿಲ್ಲಿತ ಕಡ್ದಿಗೆ ಹೆಚ್ಚಿಕೊಂಡು 7 ಲಕ್ಷ ರೂಪಾಯಿ. ನಾನು ಯಾರ ಕೇಳಿ ಮಕ್ಕಳ ಕೇಳಿ ಹೆಣ್ಮಕ್ಳ ಕೇಳಿ ಹೆಣ್ಮಕ್ಳ ಕೇಳಲಿ ಯಾರ ಕೇಳಿ ಕೇಳಿದೆ. 10 ಪೈಸೆ ಕೊಡಿ ಮಗ ನೀವು. ಇದೇ ಕೃಷಿಯಲ್ಲೇ ಮಾಡಿದ್ದು. ಕೃಷಿಯಲ್ಲೇ ಮಾಡೋದು, ಕೃಷಿ ದುಡ್ಡನ್ನೇ ಮಾಡೋದು. ಅದಕ್ಕೆ ಒಂದು ಆಶ್ರಯ ಒಳ್ಳೇದು. ಅವು ಒಂದು ಕಡೆಗೆ ಬೆಳೆ ಮುಂಚಾಲೆ ಸಾಯಂಕಾಲ ಸೊಡ್ಡು ಕಂಡ್ರೆ ಲಕ್ಷ್ಮಿ ಸೊಡ್ಡು ಕಂಡ ಈಗಂತೂ ಮಂತು ಖುಷಿ. ಗೋದಾವಳಿಯಲ್ಲಿ ಕಣಿಗೆಲ್ಲ ಕಾಂಬಿಗ ಜಿಲ್ಲಾ ಮಟ್ಟದ ಮಹಿಳಾ ಪ್ರಶಸ್ತಿ, ಜಿಲ್ಲಾ ಮಟ್ಟದ ಹೈನುಗಾರಿಕೆ. ಹೈನುಗಾರಿಕೆ ಧರ್ಮಸ್ಥಳ ಗುಂಪಿನಿದ್ದೀನಲ್ಲ, ಅದರಲ್ಲಿ ಸಿಕ್ಕಿದ ಹಾಗೆ. ಮತ್ತು ಈಗ ಕೆಲವರು ಹೇಳ್ತಾರೆ ಕೃಷಿಯಲ್ಲಿ ಕೆಲವು ಸರಿ ಲಾಸ್ ಆಗ್ತದೆ, ಕೆಲವು ಸರಿ ಪ್ರಕೃತಿ ಹೇಳಲಿಕ್ಕೆ ಆಗೋದಿಲ್ಲ. ಮಳೆ ಇದರಲ್ಲೆಲ್ಲ ಬೆಳೆ ನಾಶ ಆಗ್ತದೆ, ಪ್ರಕೃತಿಯಲ್ಲಿ ನಾಶ ಆಗ್ತದೆ. ಕೆಲವರು ಅದರಲ್ಲಿ ಜೀವನ ಕಳೆದುಕೊಳ್ತಾರೆ. ಆದರೆ ನೀವು ಕೃಷಿಕನಾಗಿ, ಹಿರಿಯ ಒಂದು ಕೃಷಿಕನಾಗಿ ನೀವು ಕೆಲವು
ಕೃಷಿಕರಿಗೆ ಏನು ಮಾರ್ಗದರ್ಶನ ಕೊಡ್ತೀರಿ? ನಿಮ್ಮ ಒಂದು ಏನು ಈಗ ಕೃಷಿ ಇದು ಮಾಡೋದು ನಾನು ಯಾರು ಈಗ ಬಂದು ಕೇಳಿ ಇಂತಿಂಥ ಥರ ಮಾಡಿ ಇಂತಿಂಥ ಥರ ಮಾಡಿ ಅಂತ ಹೇಳಿ ಕೊಡ್ತು ಮತ್ತೆಲ್ಲೋ ನಾವು ಮಾಡೋದಿಲ್ಲ. ನಮ್ಮ ಮನೇಲಿ ಯಾರು ಬಂದು ಕೃಷಿಗೆ ಎಲ್ಲ ಆ ಥರ ಕೇಳ್ತಾರೆ, ನೀನು ಏನು ಹಾಕ್ತಾ ಏನು ಮಾಡ್ತಾ ಯಾವ ಔಷಧಿ ಹೊಡಿತೆ ಅಂತ ಮಾಡ್ರೆ ಔಷಧಿ ನಾನು ಇಂತಿಂಥದ್ದು ಹಾಕ್ತೀನಿ, ಇಂತಿಂಥದ್ದು ಹಾಕ್ತೀನಿ. ಇಲ್ಲ, ನಮ್ಮದೇ ಗೊಬ್ಬರ, ನಮ್ಮದೇ ಕೆಲಸ, ನಾನು ಆಯ್ಕೆ ಮಾಡೋದು. ಅದಕ್ಕೆ ಬೇಕಾಗುವ ಮಾರ್ಗದರ್ಶನ ನೀವು ಕೊಡ್ತಾ ಇದ್ದೀರಿ? ಕೊಡ್ತೇವೆ ಅಷ್ಟೇ. ಆಗ ಮಾತ್ರ ಅದು ನಮಗೆ ಫಲ ಕೊಡ್ತದೆ. ನಾವು ಕೃಷಿ ನೊಟ್ಟಿಗೆ ಒಂದು ಬದಿ ಮೇಲೆ ಹೊರೋದು ಆಗ್ತದೆ, ನಾವು ಇಲ್ಲಿ ಬಾಪಾಗೆ ಅದು ಉಳಿತ ಅದರೊಟ್ಟಿಗೆ ನಾವು ಇರಬೇಕು. ಹಾಗಾಗಿ ಮುಂಚೆ ಸ್ವಂತ ಈಗ ನಾವು ಒಂದು 4 ಮಕ್ಕಳು ಹುಟ್ಟುತ್ತೆ, ಮಕ್ಕಳು ಬಿಟ್ಟು ನಾವು ಎಲ್ಲರೂ ಅವ್ರ ಮಕ್ಕಳಿಲ್ಲ ಅಂತ ಬಿಡ್ತಾವೆ. ಇದು ಹಾಗೆ ಕೃಷಿ ಹಾಗೆ ಮಕ್ಕಳ ಒಂದೊಂದು ಸಂರಕ್ಷಣೆ ಮಾಡ್ತಾವೆ. ಅದೇ ಲೆಕ್ಕದ ಸಂರಕ್ಷಣೆ ಮಾಡ್ರೆ ಮಾತ್ರ ತೋಟ ಮನೆ ಮಾರ. ಅದ್ರಾಗೂ ಒಂದೇ ಕೃಷಿ ಅಂತ ಮಾಡೋಕೆ ಹಲೋ 12 ಮಾಡಿ 3-4 ಬಗ್ಗೆ ಒಂದ್ರಾಗಲ್ಲ ಮಾಡ್ತಾಯಿದ್ರೆ ಅಂದ್ರೆ ಒಂದು ನಮ್ದು ಹೋಗ್ತಾ ಇರುತ್ತೆ ದಿನ. ಬೇರೆ ಬೇರೆ ಟೈಪ್ ಅಲ್ಲಿ ಮಾಡಬೇಕು, ಒಂದಿಲ್ಲದಿದ್ರೆ ಒಂದಿಲ್ಲದೆ ಒಂದು, ಅದರಲ್ಲಿ ಆದಾಯ ತಂದು ಕೊಡ್ತದೆ. ಒಂದಲ್ಲ ಒಂದ್ರ ತಂದು ಕೊಡ್ತೇವೆ. ಒಂದು ಲಾಸ್ ಆದ್ರೆ ಒಂದು ಲಾಭ ಕೊಡ್ತದೆ. ಆ ಥರ ಒಂದೇ ಮಾಡೋಕಾಗ, ಒಂದೇ ಮಾಡ್ಲಿಕ್ಕೆ ಆಗಲಿ. ಒಂದೇ ಕೃಷಿ ಮಾಡ್ರೆ ಲಾಸ್ ಈಗ ನಾವು ನೋಡ್ತು ಬಿಡ್ತಾನೆ ನಮ್ದು ಏನು ಕಂಡ್ರಿ ಅಲ್ಲ. ಬೇರೆ ಬೇರೆ ವಿಧದಲ್ಲಿ ನೀವು ಮಾಡಿದ್ದೀರಿ ಎಲ್ಲ ಇತ್ತು. ಈಗ ನಂಗೆ ಆ ಸುವರ್ಣ ಗೆಂಡೆ ಅಂತೀರಿ, ವರ್ಷಕ್ಕೆ 20-22 ಸಾವಿರ ರೂಪಾಯಿ ಅದೇ ತೋಟದಾಗ ಅಲ್ಲೇ. ಹೀಗೆ ನಾನು ಹೇಳೋದು, ನೀವು ಮಾಡೋರಿಗೆ ಕೃಷಿ ಲಾಸ್ ಆಗ್ತಂದು ನಾನು ಹೇಳೋದಿಲ್ಲ, ಮಾಡೋದಿಲ್ಲ ಅಷ್ಟೇ. ಲಾಸ್ ಅಂದರೆ ಕೆಲವು ಸರಿ ಒಂದು ಪ್ರಕೃತಿಯಲ್ಲಿ ಆಗ್ತದೆ, ಮತ್ತೊಂದು ಅದರ ಒಟ್ಟಿಗೆ ಇರೋದಿಲ್ಲ ಅಲ್ಲ. ನೀವು ಅಂದರೆ ಅದರೊಟ್ಟಿಗೆ ಇದ್ದು ಕೃಷಿ ಮಾಡಿರ ಮೇಲೆ ನಾವು ಅದರೊಟ್ಟಿಗೆ ಇರ್ಬೇಕಂತ ನೀವು ಹೇಳ್ತಿದ್ದೀರಿ. ಅದರೊಟ್ಟಿಗೆ ನಾವು ಒಂದು ಸರ್ತಿ ಯಾರು ಕಂಡ್ಕೊಂಡು ಮಾತಾಡ್ಸಿ ಬರ್ತೀವಿ. ಅದೊಂದು ಅವಕ್ಕೂ ಒಂದು ಮನುಷ್ಯ ನೆಮ್ಮದಿಗೆ ನಾವು ಜ್ಞಾನ ಕಳ್ಸಾಕತ್ತೆ. ಟೈಮ್ ಹುಲ್ಲು ಹಾಕಿದ್ರೆ ಗ್ಯಾಲಿತ್ತು, ಇಲ್ಲಾರು ಗ್ಯಾಲಿತ್ತು. ಹಾಗೆ ಇದು ಹಾಗೆ ಕೃಷಿ ಹಂಗೆ. ನನಗೆ ನೀನೇ ಬೀಗ 7 ಗಂಟೆ ಒಂದು ಸರ್ತಿ ಎಲ್ಲೋ ಅದನ್ನು ಇಲ್ಲೋ ಅದನ್ನು ಈಗ ಹೀಗೆ ಬಂದೆ. ಬೆಳೆ ಮುಂಜೆ ಒಂದು ಸೆಗಣಿ ಹೊತ್ಕೊಂಡು ಹೀಗೆ ಬಂದೆ. ಕೇಳಿಬೇಕಾರೆ ನಡೀತಾ ಇರ್ತೀವಿ, ಬಿಡುವುದಿಲ್ಲ. ಒಂದು ವಾಕಿಂಗ್ ಆದಂಗೆ ಆಗ್ತದೆ, ಮತ್ತೆ ಅದನ್ನು ನೋಡ್ದಂಗೆ ಆಗ್ತದೆ. ಎಲ್ಲ ಯಾವ ಮನೆಗೆ ಯಾವ ಅಡಿಕೆ ಕಟ್ಟಿರ್ತೈತಿ, ಯಾವ ಮನೆಗೆ ಹಂಗೆ ಕಾಯಿಲೆ ಬಂದಿತ್ತು, ಯಾವ ಮನೆಗೆ ಏನು ಬಂದಿತ್ತು ಅಂದೆಲ್ಲ ಮೇಲೆ ನಿಂತು ಕಂಡ್ಕೊಂಡು ಬರ್ತೀವಿ ದಿನಾಂಪ್ರತಿ. ಒಂದು ದಿನ ಅಂದೇಳಿ ಇಲ್ಲ. ಇನ್ನು ನಾನು ದೇವಲಕ್ಕದ ಇಲ್ಲಿವರೆಗೆ ಒಂದು ಮನೆ ಕೆಡದ್ದೇ ಇಲ್ಲ ನಾನು. ಹೌದಾ? ಒಂದೇನು ಎಡಿಯಾ ಅಂದೇಳಿ ನಾನು ಕೂತದ್ದೇ ಇಲ್ಲ. ಕೆಲಸ ಮಾಡ್ತಾ ಇರ್ತೀರಿ. ಅದೇ ನಾನು ಹೇಳೋದು. ಈಗಿನ ಜನ್ರೇಷನ್ ಏನು ಹೇಳಿದರೆ, ಹಿರಿಯರು ಹೇಳಲಿಕ್ಕೆ ಕಡಿಮೆ ಆಗಿದ್ದಾರೆ, ಮತ್ತು ಕೇಳುವವರು ಸಹ ಇಲ್ಲ. ಹಾಗಾಗಿ ಈಗಿನ ಮಕ್ಕಳು ಏನಾದ್ರು ಅವರ ಲೋಕದಲ್ಲಿ ಇರ್ತಾರೆ, ಒಂದು ಮೊಬೈಲಲ್ಲಿ ಇರ್ತಾರೆ, ಇಲ್ಲದೆ ಏನಾದ್ರಲ್ಲಿ ಇರ್ತಾರೆ. ಈ ಮೊಬೈಲ್ ಒಂದು ಬಪ್ಪಗೂ ಅಂತೂ ಮಕ್ಕಳು ಮಾತಾಡ್ತು ಗಡಿ ಯಾರ ಮೇಲೂ ಅಷ್ಟೇ. ಬೇಕೀಗ ಎಂತಕಾರ ಬ್ಯಾಡ ಅಂತ ಹೇಳೋದಿಲ್ಲ ನಾನು. ಬೇಕಾದ್ರಿ ಎಲ್ಲದಕ್ಕೂ ಒಂದೇ ಮಾಡ್ತಾ, ಯಾಕಂದ್ರೆ ಇಲ್ಲಿ ಮಕ್ಕಿನ ಕೆಲಸ ಮಾಡೋರು ನೀವು ತೋಟ ಮಾಡ್ರಿ, ಮಕ್ಕಳು ಮರಿ ನೀವು ಒಬ್ರು ಯಾಕೆ ಅಂತ ಮಾಡ್ತೀರಿ. ಒಂದು ತಾಲಿಗೆ ಇಡೋರು ಇಲ್ದಿರಿ, ಮತ್ತೊಂದು ಮಾಡೋರು ಅಂತ ಹೇಳ್ತೀರಿ. ಹಾಗಾಗಿ ಮಕ್ಕಳು ಒಂದು ಕೈ ತಟ್ರಿ, ಎಲ್ಲರೂ ಒಂದು ಕೈ ಕೆಲಸ ಆಗ್ತದೆ. ಇಲ್ಲ ಕೆಲಸ ಆಗ್ದಂಗೆ ಅಲ್ಲ. ಈಗ ನಾನು ಹೇಳೋದು, ಈಗ ನಿಮ್ಮ ಕಾಲದಲ್ಲಿ ಎಲ್ಲ ಕೃಷಿ ಅದು ಎಲ್ಲ ಮಾಡಿದೆ, ಮೀನುಗಾರಿಕೆ ಮತ್ತು ಕೃಷಿದೆಲ್ಲ ನಿಮ್ಮ ಒಂದು ಓಲ್ಡ್ ಜನ್ರೇಷನ್. ಈಗ ನೀವು 70-76 ವರ್ಷ ಆಯ್ತು ಅಂತ ಹೇಳಿ, ಇನ್ನು ಮುಂದಿನ ಪೀಳಿಗೆ ಇದರ ಬಗ್ಗೆ ಯಾರು ಹೇಳ್ಕೊಡೋದು? ಅಂದರೆ ಈಗ ಅವರಿಗೆ ಹೇಗೆ ಅನುಭವ ಹೇಗೆ ಕಲಿತ್ಕೊಳ್ಳೋದು? ಮಗಳಿದ್ದಾಳಲ್ಲ ಅವಳಿಗೆ ಇದ್ದ ಇವರು ಅಲ್ಲ, ನಮ್ದಲ್ಲ, ಬೇರೆ ಈಗ ಎಲ್ಲ ಬೇರೆ ಚಟುವಟಿಕೆಯಲ್ಲಿ ಇರ್ತಾರೆ. ಕೃಷಿ ಅಂದರೆ ಮನೆಯಲ್ಲಿ ಹೋಗುವಾಗ ಊಟ ಇರ್ತಾರೆ, ಅದು ಹೇಗೆ ಬಂದಿದೆ ಅಂತ ಗೊತ್ತಿರುವುದಿಲ್ಲ. ಅದು ಹೇಗೆ ಬಂದಿದೆ ಅಂತ ಮನೆ ಹೋಗುವಾಗ ಊಟ ಇರ್ತದೆ. ಅದು ಒಂದು ವೇಳೆ ಇಲ್ಲದಿದ್ದದು ನಾವು ತಲೆಯಲ್ಲಿ ಹಾಕ್ಕೊಂಡ್ರೆ ಅದರ ಪರಿಸ್ಥಿತಿ ಹೇಗೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಆದರೆ ನೀವು ಏನು ಸಲಹೆ ಕೊಡ್ತೀರಿ? ಕೃಷಿ ಮುಂಚೆ ಮಾಡ್ತಿದ್ದವರು ಅಲ್ಲ, ಕೃಷಿ ಬಿಟ್ಟಿದ್ದಾರಲ್ಲ, ಅವರನ್ನು ಸ್ವಲ್ಪ ಉಮೇದು ಮಾಡೋದಾದರೆ ಏನು ಹೇಳ್ತೀರಿ ನೀವು? ನನ್ನ ಲೆಕ್ಕದ ಪ್ರಕಾರ ಕೃಷಿಲಿ ಏನು ಲಾಸ್ ಆಗ್ತಿಲ್ಲ. ಮುಂದೆ ಅವರು ಮಕ್ಕಳು ಮರಿ, ಈಗ ನಮ್ಮ ಮಕ್ಕಳು ಮರಿಯಾಗಲಿ ಒಂದು ಸ್ವಲ್ಪ ಅವರು ಕೃಷಿ ಮಾಡ್ತಾಯಿದ್ರೆ ಮಾತ್ರ ಅವ್ರು ಮುಂದಿನ ಚರ್ಕ ನಡೀತದೆ. ಎಲ್ಲರೂ ಮುಂದಿನ ಚಕ್ರ ಭಾರಿ ಕಷ್ಟ ಆಗ್ತದೆ, ಭಾರಿ ಕಷ್ಟದಿಲ್ಲ ಕಾಣಬೇಕು. ಈ ವರ್ಷಿಗೆ ಮಳೆ ಇಲ್ಲ, ಈಗ ಈ ಮಳೆಲಾರ ಈಗ ಅಕ್ಕಿ ಗಿಟ್ಕಿ ಬೆಳ್ಕೊಂತದೆ, ಗೆದ್ದಿ ನಡುಕಾಗ್ತಿಲ್ಲ. ಮುಂದೆ ಈಗ ಸಾಗುವಳಿ ಮಾಡೋಕ್ಕಾಗಿದ್ರೆ ಅಕ್ಕಿ ಭತ್ತ ರೇಟ್ ಎಷ್ಟಾಗ್ತದೆ? ಜಾಸ್ತಿ ತಗೊಳ್ಳಿಕ್ಕೆ ಇದೆ ಅಂತ ಒಂಚೂರು ನಾವು ಮಾಡ್ಕೊಂಡಿದ್ರೆ ಇದ್ರಾಗ ಉತ್ಪತ್ತಿ ಮಾಡೋಕ್ಕಾಗ್ತಲ್ಲ, ಒಟ್ಟಾರ ಮೇಲೆ ದಿನ ತಗೋಕತ್ತಲ್ಲ.
ಇದನ್ನು ಮಾಡ್ಕೊಂಡಿದ್ರೆ ಮತ್ತೆ ಮಾಡೋದಾಗಿ ಬರೀ ಸಾಗುವಳಿನೇ ನಾವು ಕೂತ್ಕೊಂಡ್ರೆ ಸಾಕತ್ತಿಲ್ಲ. ಇನ್ನು ಮುಂದೆ ಯಾವ ಲೆಕ್ಕ ಬರ್ತಂದು ಹೇಳೋಕ್ಕಿಲ್ಲ, ಕಷ್ಟ ಆಗ್ತದೆ ಭಾರಿ ಕಷ್ಟ. ಹಾಗಾಗಿ ಈ ಮಕ್ಕಳೆಲ್ಲ ಇದರ ಬಗ್ಗೆ ಕೃಷಿ ಬಗ್ಗೆ ಆಸಕ್ತಿ ಸ್ವಲ್ಪ ಅವ್ರಿಗೆ ಕೃಷಿ ಬಗ್ಗೆ ಆಸಕ್ತಿ ಹೊಲ್ದೇ ಅಲ್ಲ. ಬರೀ ಕೆಲಸನೇ ಕಂಡ್ರೆ ಪ್ರಯತ್ನ ಇಲ್ಲ. ಕೆಲಸ ಕೊಟ್ಟರೆ ಎಷ್ಟು ಜನರಿಗೆ ಕೊಡೋದು ಪ್ರಪಂಚದಾಗೆ ಯಾವ ಕೆಲಸ ಆಗಲಿ. ಮನೇಲಿ ಊಟದ ಮಕ್ಕಳು ಪೂರಾ ಜನ ಹೊರಕಾಲದಾಗೆ ಗೌರ್ಮೆಂಟ್ ಕೆಲಸ ಮತ್ತೊಂದು ಕೆಲಸಕ್ಕೆ ಹೋರೆ ಇದನ್ನು ಮಾಡೋರು ಯಾರು ಅವ್ರು ಕೊಟ್ಟರೆ ಇನ್ನು ಎಷ್ಟು ಜನರಿಗೆ ಕೊಡೋದು ಅವ್ರು. ಅದು ಕೊಟ್ಟರೆ ಸಹ ಇದು ಊಟ ತಯಾರು ಮಾಡುವ ಜನ ಬೇಕಲ್ಲ. ಈಗ ಜನ ಬೇಕಲ್ಲ, ಎಲ್ಲಿಂದ ಬರ್ತದೆ? ಈಗ ಭೂಮಿಲಿ ಭತ್ತ ಬೆಳೆದ್ರೆ ಈ ಕೆಲಸದ ಮೇಲೆ ಹೊರ ಅವಳಿಗೆ ಅಷ್ಟೇ ದುಡ್ಡಲ್ಲ. ಹೌದು, ಇವ್ರ ದುಡ್ಡಲ್ಲ ಖರ್ಚು ಅಷ್ಟೇ ಇತ್ತು ಅವ್ರಿಗೆ. ಈಗ ನಮ್ಮದು ಕಾಣಿ ಈಗ ಒಂದು ಸೌದು ಇಲ್ದಿದ್ರೆ ಒಂದು ಗಂಟೆ ನಮ್ಮ ಒಂದು ಗ್ಯಾಸ್ ಈಗ ಹೋದಂಗೆ ಕಿಚ್ಚಿದು ನೀರು ಕೊಡು, ದುಡ್ಡು ಕೊಡು, ನೀರಿಗೆ ದುಡ್ಡು ಕೊಡು, ಸೌದಿ ದುಡ್ಡು ಕೊಡಕ್ಕೆ, ಅದನ್ನು ತಗೊಂಡು ಬಿಸಿಲು ದುಡ್ಡು ಕೊಡು. ಇದು ಹಂಗಿತ್ತ? ಯಾವ ಕರ್ ಏನಾರು ದುಡ್ಡು ಕೊಡ್ಕ ಒಂದೇನು ಎಡಿಲ್ಲ ಅಂದ್ ಮನೆ ಕಡ್ರಿ ನೀವು ಪ್ಯಾಟಿಲ್ಲಾರ ಅಂಗಡಿಯೆಲ್ಲ ಉದ್ರಿ ಪುಸ್ತಕ ಮಾಡ್ಕೊಂಡ್ರಿ. ಈಗೆಲ್ಲ ಪುಸ್ತಕದಾಗ ತಗೊಬರ್ತೀರಿ. ಇದು ನಮ್ದೇನು ಹಂಗೇನಿತ್ತ? ಒಂದು 4 ಅಡಿಕೆ ಇಟ್ಕೊಂಡು ಮಗ ಮನೆ ಬೇಕಾದ ಸಾಮಾನು ತಗೊಬಾ ಒಂದು ಹೇಳ. ಒಟ್ಟಾರೆ ಮುಂದಿನ ಪೀಳಿಗೆ ಕೃಷಿ ಬಗ್ಗೆ ಒಲವು ತೋರಿಸ್ಬೇಕು. ಕೃಷಿ ಬಗ್ಗೆ ಇನ್ನು ಮಕ್ಕಳು ಮಾಡಿದ್ರೆ ಇನ್ನು ನಮ್ಮ ಕಡೆ ಇದ್ದಾರೆ ಹಾಳ್ತಾರೆ ಮೇಲೆ ಮತ್ತೆ ಮಾಡೋರಿಲ್ಲ. ಒಟ್ಟಿಗೆ ನೀವು ಈಗ ಸಣ್ಣ 14 ವರ್ಷ ಇರುವಾಗದಿಂದ ಕೆಲಸದಲ್ಲಿ ತೊಡಗಿದ್ರಿಂದ ಈಗ ಅದರದ್ದು ಫಲ ನಿಮಗೆ ಸಿಕ್ಕಿದೆ. ಅದರಲ್ಲಿ ದೇವರು ಕೈ ಬಿಡಲಿಲ್ಲ, ಅದೊಂದು ಸಂತೋಷದ ವಿಷಯ. ಹಾಗೆ ಈಗಿನ ಮಕ್ಕಳು ಕೂಡ ಕೃಷಿಯೆಲ್ಲ ಇದ್ದವರು ಇರಬೇಕು. ಅಂದರೆ ನಾವು ಏನಾದರೂ ನಮ್ಮ ಜೀವ ಉಳಿಬೇಕಾದ್ರೆ ಕೃಷಿ ಮಾಡಬೇಕು, ಸ್ವಲ್ಪ ಮಾಡಬೇಕು. ಕೃಷಿ ಮಾಡದಿದ್ರೆ ಎಂಥದೂ ಮಾಡೋಕ್ಕಾಗಲ್ಲ ಯಾರು ಕೇಳು. ಈಗ ಒಂದು ಬಾಳೆಲ್ಲಿ ಬೇಕಾದ್ರು ನೀವು ದುಡ್ಡು ಕೊಟ್ಟು ತಪ್ಕೊಯ್. ಈಗ ನಮ್ಮದೇ ಒಂದು ಜಾಗ ನಾವು ಒಂದು ಕೃಷಿ ಮಾಡಿ ಒಂದು ಬಾಳೆ ಬಿಡೋದು ಒಂದು ಎಲೆ ಬೇಕಾಯ್ತು ನಮ್ಮದೇ ಹೋಯ್ಕೋಕ್ಕವಲ್ಲ ಕಡೆ ಎಲ್ಲರೂ 5 ರೂಪಾಯಿ 6 ರೂಪಾಯಿ ಕೊಟ್ಟು 6 ರೂಪಾಯಿ ಕೊಡಬೇಕು. ಅಲ್ಲೆಲ್ಲಿ ಹಣ ಉಂಟು. ನಾನು ಹೇಳೋದು ನನ್ನ ಮಕ್ಕಳ ನಾನು ಹೇಳಿಕೆ ಮಕ್ಕಳನ್ನ ಸ್ವಲ್ಪ ಎಂಜಾಯ್ ಮಾಡ್ಲಿಕ್ಕೆ ಕೊಲ್ಸಕ್ಕೆ ಎಲ್ಲರಿಗೂ ಕಸಿ ಎಲ್ಲ ಕೆಲಸ ಗೊತ್ತಿರಿ. ಕಾಡಿಗೆಲ್ಲ ಹೋಟ್ಲ್ ಅಂಗಡಿಗೆ ಅವ್ರವ್ರ ಕಾಲ ನಿಂತ್ರಿ ಕಾಡಿಗೆಲ್ಲ ಮಾಡ್ಕೊಂಡು ತೊಂದ್ರೆ ಇಲ್ಲ. ಇದು ಮಾತ್ರ ಮಾಡೋರು ಯಾರಿಲ್ಲ. ಈಗ ಒಬ್ಳ ಈಗ ಕಣಿ ಓದ್ಕಂತ್ರಿ ಕಣಿಗೆ ಇವಳಿಗೆ ಮುಂಚೆನಿ ಈಗ ಮೊನ್ನೆ ತಗೊಂಡದವಳೆ. ಈಗ ನಾನೀಗ ಅದನ್ನು ತಾಲಿ ರುಕ್ಕೋಲಿ ಕಣ್ಣು ನನ್ನ ಅದ್ರ ಜವಾಬ್ದಾರಿ ನಂದ, ಇದ್ರ ಜವಾಬ್ದಾರಿ ಅವಳಿಗೆ ಬೇಕಲ್ಲ. ಈಗ ಮಕ್ಕಳಿಗೆಲ್ಲ ಕೋಲಕ್ಕೆ ನಾನು ಕೊಟ್ಟರೆ ಸಾಕತ್ತ. ಅವಳು ಒಂದೊಂದಲ್ಲಿ ಮಾಡ್ಕೊಂಡಿರಲಿ. ಈಗ ಅದೊಂದು ಚೂರು ಹಂಗೆ ಮಾಡ್ಕೊಂಬ ತಕ್ಕೋ ನನಗೆ ಅದ್ಬಿಟ್ಟು ಸಹಾಯ ಮಾಡ್ತೀವಿ ಮಾಡೋದು ತಕ್ಕಂಡು ಅವಳು ಮನ್ಸು ಮಾಡಿ ಕುಂತು ಸಾಯ್ತೀವಿ. ಈಗ ಇದೀಗ 4 ಜನ ಹೊಂಚೋರು ಅದ್ರಾಗ ಈಗ ಅವ್ರದ್ದು ಏನಕ್ಕೆ ಹಂಗಣಿತ್ತ. ಹಾಗೆ ಉಪಯುಕ್ತ ಮಾಹಿತಿ ನೀವು ಕೊಟ್ಟಿದ್ದೀರಿ ನನಗೆ. ಎಲ್ಲ ಯಾವುದ್ಯಾವುದು ಬೆಳೆ ಬೆಳೀತಿದ್ದೀರಿ ಅದರದ್ದೆಲ್ಲ ಹೇಳಿದ್ದೀರಿ. ನಾನು ಒಂದು ಕೆಲವು ದಿನಗಳ ಫಸ್ಟಿಗೆ ಒಂದು ವಿಡಿಯೋ ಮಾಡಿದ್ದೆ. ಇದು ಮೀನುಗಾರಿಕೆ ವಿಚಾರದ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ಮೀನುಗಾರಿಕೆಯ ಬಗ್ಗೆ ಮಾತಾಡ್ತಿದ್ದೆ. ಅದರಲ್ಲಿ ನಾನು ಹೇಳಿದೆ ಕೃಷಿ ಇದು ಬಗ್ಗೆ ಸಹ ಮಾತಾಡಲಿಕ್ಕೆ ಉಂಟು. ನಮ್ಮೊಬ್ಬರು ಹಿರಿಯರಿದ್ದರು, ಅವರೊಟ್ಟಿಗೆ ಮಾತಾಡ್ತೇನೆ ಅಂತ ಹೇಳಿದ್ದೇನೆ. ಅದಕ್ಕೋಸ್ಕರ ನಾನು ಇವತ್ತು ಬಂದದ್ದು. ಇವತ್ತು ನೀವು ಎಲ್ಲ ಕೃಷಿದ ಬಗ್ಗೆ ಹೇಳಿದ್ದೀರಿ. ಅದು ನನಗೆ ತುಂಬ ಅಂದರೆ ಈಗಿನ ಜನ್ರೇಷನ್ಗೆ ಅದು ಉಪಯುಕ್ತವಾದ ಮಾಹಿತಿ ಅದು. ಹಾಗಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದ ಅಂತ ತಿಳಿಸುತ್ತಾ ಧನ್ಯವಾದ. ಕಾಣಿ ಅಲ್ಲಿ ಕಾಣಿ ನಮ್ದೆಲ್ಲ ಕಾಣಿ ಎಲ್ಲ ಕಾಣಿ. ಈಗ ನಾವು ಮಾತಾಡುವ ಇನ್ನೊಬ್ಬರಿದ್ದಾರೆ, ಅವರನ್ನು ಪರಿಚಯಿಸುವ. ಈಗ ಯಾರಂದ್ರೆ ಇವರ ಸುಪುತ್ರಿ. ಅವರು ಕೂಡ ಹೈನುಗಾರಿಕೆಯಲ್ಲಿ ಭಾರಿ ಹೆಸರು ಗಳಿಸಿದವರು, ಮಹಿಳಾ ಜಿಲ್ಲಾ ಪ್ರಶಸ್ತಿ ಪಡೆದವರು. ಅವರನ್ನು ಕೂಡ ಸ್ವಲ್ಪ ಮಾತಾಡಿಸ್ತೇನೆ, ಜಾಸ್ತಿ ಇಲ್ಲ, ಸ್ವಲ್ಪ ಅಂದರೆ ಸ್ವಲ್ಪ. ಧನ್ಯವಾದ. ತುಯರದೆ ಇದ ಮುಟ್ಟ ಕೃಷಿತ ಅನುಭವ ಎಂಕ್ ಕೇಂದ್ರಿಗೆ ಅವಕಾಶ ಮಲ್ತು ಕೊರಿಯರು ಅವೇನು ಯಾನು ಕೇನಿಯ ಆಯ್ತ ಕಷ್ಟಲ ಆಯ್ತ ಸುಖಾಲ ಕೃಷಿ ಪಂಡ ಏನ ಹೈನುಗಾರಿಕೆ ಪಂಡ ಏನ ಏನೊಂದು ಕೇಂದ್ರ ಎಂಕ್ಲ ಆಯ್ತ ಬಗ್ಗೆ ಆತ ಗೊತ್ತಿತ್ತು. ಅಂಚಾದ ಹಿರಿಯರ ಏನ
ಕೃಷಿಕರಡನೆ ಕೇಂದ್ರದ ಎಂಕ್ ಭಾರಿ ಸಂತೋಷ ಇನ್ನಿತ ದಿನೊಟ್ಟು ಅಂಚಾದ ಅಗಲಿಗೆ ಎನ್ನ ಪರವಾದ ಕುಡರ ಧನ್ಯವಾದ ಕೊರೊಂದುಲ್ಲೆ ಅಂಚೆನೆ ನನದ ಪೀಳಿಗೆಲ್ಲ ಈ ವಿಡಿಯೋಡು ಏನ ಕೊರ್ದು ಪಂದುಪ್ಪತ್ತೆ ಆ ಸಂದೇಶವನ್ನು ಕೇಂದ್ರದ್ದು ಕೃಷಿ ಇತ್ತಿನಾಗಲು ಕೃಷಿ ಚಟುವಟಿಕೆ ಬಂದ್ ಮಲ್ದಿನಾಗಲು ಕೃಷಿನ ಪುನರಾರಂಭ ಮಲ್ತದ್ದು ಕೆಲವು ಹಿರಿಯ ವ್ಯಕ್ತಿಗಳ ಉಪಯುಕ್ತ ಮಾಹಿತಿನ ದೆತ್ತೊಂದು ಕೃಷಿ ಇಟ್ಟು ತೊಡಗಲೇ ಪನ್ನೊಂದು ಯಾನು ಈ ಸಂದರ್ಭಡು ಪನ್ನೊಂದುಲ್ಲೆ ನಾನು ಹೇಳುವ ವಿಚಾರ ಏನಂದರೆ ಈಗ ನಾನು ಹಿರಿಯರಾದ ನಾನು ಫಸ್ಟ್ಗೆ ಹೇಳುವಾಗ ಹೇಳಿದ್ದೇನೆ ಒಂದು ಕಡೆ ಹೋಗಲಿಕ್ಕೆ ಉಂಟು ಹಿರಿಯ ರೈತರೊಬ್ಬರ ಹತ್ರ ಮಾತಾಡಬೇಕು ಅಂತ ಹೇಳಿದ್ದೇನೆ. ಹಾಗೆಯೇ ಇಲ್ಲಿ ಬಂದು ಎಲ್ಲ ಅವರ ಹತ್ರ ವಿವರಣೆ ಕೇಳಿದ್ದೇನೆ. ಹಾಗೆ ಅವರು ಅನೇಕ ಮಾರ್ಗದರ್ಶನಗಳನ್ನು ನನಗೆ ನೀಡಿದ್ದಾರೆ, ಉಪಯುಕ್ತ ಮಾರ್ಗದರ್ಶನ ಮತ್ತು ಕೃಷಿಯ ಬಗ್ಗೆ ಕೆಲವು ತುಂಬ ಉಪಯುಕ್ತ ಮತ್ತು ಈಗಿನ ಜನ್ರೇಷನ್ ಅದನ್ನು ತಿಳ್ಕೊಳ್ಬೇಕಂತ ಕೂಡ ಅವರು ಹೇಳಿದ್ದಾರೆ. ಕಷ್ಟಪಟ್ಟರೆ ಸುಖ ಸಿಗ್ತದಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರಾದರೂ ಕೃಷಿ ಇದು ಭೂಮಿ ಇದ್ದರೆ ಅದನ್ನು ಈಗ ನೀವು ಬಿಟ್ಟಿದ್ದರೆ ಅದನ್ನು ಪುನಃ ಪ್ರಾರಂಭಿಸಿ ಕೆಲವು ಹಿರಿಯ ರೈತರ ಹತ್ರ ಅದರ ಬಗ್ಗೆ ಮಾಹಿತಿಗಳನ್ನು ತಗೊಂಡು ಅದನ್ನು ಮಾಡಿದರೆ ಅದು ಯಾವತ್ತೂ ನಮ್ಮನ್ನು ಭೂಮಿ ತಾಯಿ ಕೈ ಬಿಡುವುದಿಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಎಲ್ಲರೂ ಅದನ್ನು ಅಳವಡಿಸಿಕೊಳ್ಳಬೇಕಾಗಿ ನಾನು ಈ ವಿಡಿಯೋದ ಮುಖಾಂತರ ತಿಳಿಸ್ತಿದ್ದೇನೆ. ಇದನ್ನು ಯಾಕೆ ಹೇಳಿದ್ದೇನೆ ಅಂದರೆ ನಾನು ತುಳುವಿನಲ್ಲಿ ಸಹ ಹೇಳಿದ್ದೇನೆ, ಈಗ ಅದನ್ನು ಕನ್ನಡದಲ್ಲಿ ಸಹ ಹೇಳಿದ್ದೇನೆ. ಹಾಗಾಗಿ ಇಷ್ಟರವರೆಗೆ ನನಗೆ ಎಲ್ಲ ಮಾಹಿತಿ ಕೊಟ್ಟ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.